ಓಂ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಸ್ಟ್ರೋ ನ್ಯೂಮರಾಲಜಿಸ್ಟ್ ರಾಧಾಶ್ರೀ. ಆಕ್ಚುಲಿ ತಮ್ಮನಲ್ಲಿ ನೋಡೇ ಇರ್ತೀರಾ ನೀವೆಲ್ಲರೂ. ಇದು ನನ್ನ ಈ ಚಾನಲ್ನ ಕೊನೆಯ ವಿಡಿಯೋ. ಹೌದು. ಯೂಶಲಿ ನಿಮಗೆ ಗೊತ್ತು, ಟ್ರಾನ್ಸಿಟ್ ಅಲ್ಲಿ ಯಾವ ಗ್ರಹ ಚೇಂಜ್ ಆದ್ರೂ ವಿಡಿಯೋಸ್ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ. ಕುಜ ಗ್ರಹ ಬದಲಾವಣೆ ಆದಾಗ ಖಂಡಿತ ನನ್ನ ಕಡೆಯಿಂದ ವಿಡಿಯೋ ಕಂಪಲ್ಸರಿ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ, ಈ ಹಿಂದೆ ನೀವು ಹೋಗಿ ಚೆಕ್ ಮಾಡ್ಕೊಳ್ಳಿ ಬೇಕಂದ್ರೆ. ನಾನು ಹೇಗ್ ಮೆನ್ಷನ್ ಮಾಡಿದ್ದೀನಿ ಯಾವ್ಯಾವ ಪ್ಲಾನೆಟ್ ಈ ಪ್ಲೇಸ್ ಅಲ್ಲಿ ಇದೆಯೋ, ಎಚ್ಚರಿಕೆಯಿಂದ ಇರಿ ಅಂತ ಹೇಳಿದವ್ರಿಗೆ ಆಲ್ಮೋಸ್ಟ್ ಆಲ್ 90% ಇನ್ಸ್ಟೆಂಟ್ ರಿಸಲ್ಟ್ ಸಿಕ್ಕಿದೆ. ಹಾಗಾಗಿ ಕುಜ ಗ್ರಹದ ಒಂದು ವಿಡಿಯೋ ಕಂಪಲ್ಸರಿ ಬಂದೇ ಬರುತ್ತೆ. ಈ ಒಂದು ವಿಡಿಯೋದಲ್ಲಿ, ಈ ಚಾನಲ್ ಅಲ್ಲಿ ಈ ಒಂದು ವಿಡಿಯೋ ಎಂಡ್ ಆಗ್ತಾ ಇದೆ ಬಿಕಾಸ್ ನನ್ನ ಚಾನಲ್ ಹ್ಯಾಕ್ ಆಗಿದೆ. ಹಾಗಾಗಿ ಒಂದ್ ತಿಳ್ಕೊಳ್ಳಿ, ಜ್ಞಾನ ಇದ್ದವರು ಪ್ರಪಂಚದ ಯಾವುದೇ ಮೂಲೆಯಲ್ಲಾದ್ರೂ ಅವರ ಒಂದು ಜ್ಞಾನದಲ್ಲಿ ಅಂದ್ರೆ ಅವರು ಲೈಫ್ ನ ಲೀಡ್ ಮಾಡ್ತಾರೆ. ಚಾನಲ್ ಹ್ಯಾಕ್ ಆದ್ರೂ ಪರವಾಗಿಲ್ಲ, ಯಾವ್ದ್ರ ಕಡೆಯಿಂದಾದ್ರೂ ಲೈಕ್ ಕ್ಲಾಸಸ್ ಮಾಡಬಾರ್ದು ಅಂತ ಹೇಳಿ ನಿಮ್ಗೆ ಪ್ರೆಷರ್ ಬಂದ್ರೂ ಪರವಾಗಿಲ್ಲ, ಅಥವಾ ಸೊ ಒಬ್ಬರಿಗೆ ಈಗ ಏನಾಗಿದೆ ಅಂತ ಹೇಳಿದ್ರೆ, ಕೆಲವೊಂದು ಗುರುಗಳು, ಎಲ್ಲಾ ಗುರುಗಳು ಅಲ್ಲ, ಕೆಲವೊಂದು ಗುರುಗಳಿಗೆ ಅವರು ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ಅವ್ರಿಗಿಂತ ಸ್ವಲ್ಪ ಜ್ಞಾನ ಜಾಸ್ತಿ ಇರೋರು ಯಾರಾದ್ರೂ ಮುಂದುವರೆದ್ರೆ ಅವ್ರಿಗೆ ಇಷ್ಟ ಆಗೋದಿಲ್ಲ. ಆಗ ಏನಾಗುತ್ತೆ, ಹಿಂದೆಯಿಂದ ಕೆಲವೊಂದು ಸೊ ಕಿರಿಕಿರಿನ ಉಂಟು ಮಾಡೋದು ಸಹಜ. ಅದು ಇಟ್ಸ್ ಓಕೆ, ಅದು ಕಾಮನ್ ಇರುತ್ತೆ. ಬಟ್ ಹಾಗಂತ ಜ್ಞಾನನ ಯಾರಿಂದನೂ ಕಿತ್ಕೊಳಕ್ ಆಗಲ್ವಲ್ಲ. ಒಂದ್ ತಿಳ್ಕೊಳ್ಳಿ, ಯಾವ್ದಾದ್ರು ಅಸ್ಟ್ರಾಲಜರ್ಸ್ ಆಗಿರ್ಲಿ, ಐದರ್ ನ್ಯೂಮರಾಲಜಿ, ಅಸ್ಟ್ರಾಲಜಿ, ವಾಸ್ತು, ಏನೇ ಇರ್ಲಿ, ಈ ಜನ್ಮದಲ್ಲಿ ಅವರು ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅದರರ್ಥ ಹಿಂದಿನ 3 ಜನ್ಮ ಕಂಪಲ್ಸರಿ ಅವರು ಅದೇ ಫೀಲ್ಡ್ ಅಲ್ಲಿ ಬಂದಿರ್ತಾರೆ. ಇದು ಫೈನಲ್ ಜನ್ಮ ಆಗಿರುತ್ತೆ ಈ ಒಂದು ಸಬ್ಜೆಕ್ಟ್ ಗೆ ಸಂಬಂಧಪಟ್ಟ ಹಾಗೆ. ಹಾಗಾಗಿ ಅವರು ಪ್ರಿಡಿಕ್ಟ್ ಆಗಿರಬಹುದು, ಅಥವಾ ಗುರುಗಳು, ಎಷ್ಟೊಂದು ಗುರುಗಳಿದ್ದಾರೆ, ಎಷ್ಟೊಂದು ವಾಸ್ತು ಎಕ್ಸ್ಪರ್ಟ್ಸ್ ಇದ್ದಾರೆ, ಎಷ್ಟೊಂದು ನ್ಯೂಮರಾಲಜಿ ಎಕ್ಸ್ಪರ್ಟ್ಸ್ ಇದ್ದಾರೆ ಅಲ್ವಾ. ಇವರುಗಳೆಲ್ಲ ಈ ಒಂದು ಟೈಮ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ಬಿಕಾಸ್ ದೇ ಆಲ್ರೆಡಿ ಸ್ಯಾಕ್ರಿಫೈಸ್ ದೇರ್ ಬ್ಯಾಕ್ ಜನ್ಮಸ್ ಅಂತ ಹೇಳಿದ್ರೆ, ಎಫರ್ಟ್ ಹಾಕಿ 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 ಇವಾಗ ಅವ್ರಿಗೆ ರಿಸಲ್ಟ್ ಸಿಕ್ಕಿರೋದು. ಯಾರು ಏನೇ ಒಂದು ಕಿರಿಕಿರಿ ಉಂಟು ಮಾಡಿದ್ರು ಜ್ಞಾನ ನಿಲ್ಲಲ್ಲ. ನಾನು ಈ ಜನ್ಮ ಇರೋದೇನೆ ಟೀಚಿಂಗ್ ಮಾಡ್ಲಿಕ್ಕೆ. ಹಾಗಾಗಿ ಅದನ್ನ ನಾನು ಬಿಡೋದಿಲ್ಲ. ಎನಿವೆ ಫೈನ್. ನಿಮಗೆ 15ನೇ ತಾರೀಕಿಂದ ನನ್ನ ಹೊಸ ಚಾನಲ್, ನಿಮ್ಗೆ ನನ್ನ ಹೊಸ ಚಾನಲ್ ಕ್ರಿಯೇಟ್ ಆಗುತ್ತೆ. 15ನೇ ತಾರೀಕಿಂದ ನಿಮ್ಗೆ ಆ ಚಾನಲ್ ಅಲ್ಲಿ ವಿಡಿಯೋಸ್ ಬರುತ್ತೆ. ಇದ್ರಲ್ಲಿ ಇದು ಕೊನೆ ಒಂದು ವಿಡಿಯೋ. ಯಾಕೆ ಅಂತ ಹೇಳಿದ್ರೆ, ಕುಜಗ್ರಹ ನನ್ನಲ್ಲಿ 15ನೇ ತಾರೀಕು ಚಾನಲ್ ನಮ್ಗೆ ಬರ್ತಾ ಇರೋದ್ರಿಂದ ಈಗ ಆಲ್ರೆಡಿ ಇಲ್ಲಿ 12th ಪ್ಲಾನೆಟ್ ಮೂವ್ ಆಗ್ತಾ ಇದೆ. ಹಾಗಾಗಿ ಜಸ್ಟ್ ಹಾಗೆ ಇದೊಂದು ವಿಚಾರ ಶೇರ್ ಮಾಡ್ಬೇಕಾಗಿತ್ತು. ಹಾಗಾಗಿ ಈ ಚಾನಲ್ ಅಲ್ಲಿ ಇದೇ ನನ್ನ ಕೊನೆಯ ವಿಡಿಯೋ. ಪಾಸ್ಟ್ ನಾವೇನು ಎಫರ್ಟ್ ಹಾಕಿದೀವಿ, ಅದೆಲ್ಲ ಲಾಸ್ ಆಯ್ತಾ ಅಥವಾ ವೇಸ್ಟ್ ಅಂತ ಹೇಳಿದ್ರೆ ಖಂಡಿತ ಇಲ್ಲ. ಶನಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಎಫರ್ಟ್ ಹಾಕಕ್ಕೆ ಜಾಸ್ತಿ ನಮ್ಗೆ ಏನು ಪ್ರೆಷರ್ ಮಾಡ್ತಾರೆ. ಬಟ್ ಅದರ ರಿಸಲ್ಟ್ ಎಲ್ಲ ಡೆಫಿನೆಟ್ಲಿ ಅವರು ಕೊಟ್ಟೆ ಕೊಡ್ತಾರೆ. ಅದ್ರ ಬಗ್ಗೆ ಏನು ವರಿ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ತನಕ ನನ್ಗೆ ಇಷ್ಟೊಂದು ಸಪೋರ್ಟ್ ಮಾಡಿ, ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಇಷ್ಟು ಶಾರ್ಟ್ ಪೀರಿಯಡ್ ಅಲ್ಲಿ ಇಷ್ಟೊಂದು ಪ್ರಿಡಿಕ್ಷನ್ಸ್ ಆಗಿರ್ಬೋದು ಪಬ್ಲಿಕ್ ಬಗ್ಗೆ ಅಥವಾ ಕ್ಲೈಂಟ್ಸ್ಗೆ ಇಷ್ಟೊಂದು ನನ್ಗೆ ಸಪೋರ್ಟ್ ಮಾಡಿ, ನಂಗೆ ರೆಸ್ಪೆಕ್ಟ್ ಮಾಡಿ, ಎಸ್ಪೆಷಲಿ ನನ್ನ ಸ್ಟೂಡೆಂಟ್ಸ್. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಈ ಚಾನಲ್ ಅಲ್ಲಿ ಅಂಡ್ ನೆಕ್ಸ್ಟ್ ಎನಿವೆ ನಮ್ಗೆ ಚಾನಲ್ ಬರುತ್ತೆ, ಅಲ್ಲಿ ತುಂಬಾನೇ ವಿಡಿಯೋಸ್ ಆಲ್ರೆಡಿ ರೆಡಿ ಆಗಿದೆ, ನಿಮ್ಗೆ ಬರುತ್ತೆ. ಈಗ ನಾನು ಕುಜಗ್ರಹ ಬದಲಾವಣೆ ಬಗ್ಗೆ ನಿಮ್ಗೆ ಆಲ್ರೆಡಿ ಬೋರ್ಡ್ಸ್ ಶೇರ್ ಮಾಡಿದ್ದೀನಿ. ವಿಡಿಯೋನ ಮಾಡ್ತಾ ಇದ್ದೀನಿ. ನೋಡಿ ಜಾತಕನ ದಯವಿಟ್ಟು ನೀವೇನಾದ್ರೂ ಮದ್ವೆ ಆಗಿದ್ರೆ 1 ವರ್ಷಕ್ಕೊಂದ್ಸರಿ ಅಥವಾ 2 ವರ್ಷಕ್ಕೊಂದ್ಸರಿ ಕಂಪಲ್ಸರಿ ಜಾತಕನ ಚೆಕ್ ಮಾಡಿಸ್ಕೊಳ್ಳಿ. ನೀವೇನೇ ಮಲ್ಟಿಮೀಡಿಯಾದಲ್ಲಿ MNC ನಲ್ಲಿ ವರ್ಕ್ ಮಾಡಿ, ಏನೇ ಮಾಡಿ, ಟೈಮ್ ಎಲ್ಲಾರ್ಗೂ ಒಂದನೇ, ದಶಾಭುಕ್ತಿಗಳು ಎಲ್ಲಾರ್ಗೂ ಒಂದೇನೆ. ಇನ್ನ ಸಾಲಾವಳಿ ನೋಡಿ ಮದ್ವೆ ಆಗೋರು ದಯವಿಟ್ಟು ಮದ್ವೆ ಆದ್ಮೇಲೆ ಬಂದು ನಮ್ಗೆ ಪ್ರೆಷರ್ ಹಾಕ್ಬೇಡಿ, ಈ ಪೂಜೆ ಆ ಪೂಜೆ ಅಂತ. ನೋಡಿ, ಮದ್ವೆ ಆದ್ಮೇಲೆ ಯಾವ ಪೂಜೆ ಮಾಡೋದು ರಿಸಲ್ಟ್ ಕೊಡಲ್ಲ. ಅದಕ್ ಮೊದ್ಲೇ ನೀವು ರೆಮಿಡೀಸ್ ನ ಮಾಡ್ಕೊಂಡು ನೀವು ಎಂಟ್ರಿ ಕೊಡ್ಬೇಕು. ಅದಾದ ನಂತರ ನಿಮ್ಗೆ ಏನಾದ್ರೂ ಲೈಕ್ ಬೇಬಿ ಆಗೋಕ್ಕೂ ಮುಂಚೆ ಮದ್ವೆ ಆದ್ಮೇಲೆ ರೆಮಿಡೀಸ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅವಾಗ್ಲೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಹಾಗಾಗಿ ಬನ್ನಿ ಈ ವಿಡಿಯೋದಲ್ಲಿ, ಈ ಚಾನಲ್ ಅಲ್ಲಿ ಕೊನೆಯ ವಿಡಿಯೋನ ನಾವು ನೋಡೋಣ. ಕುಜಗ್ರಹ ಯಾವಾಗಿಂದ ಮೂವ್ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮ್ಗೆ ಜುಲೈ 12ನೇ ತಾರೀಕು ಮೂವ್ ಆಗ್ತಾ ಇದ್ದಾರೆ ನೈಟ್. 2024ರಿಂದ ಆಗಸ್ಟ್ ಆಗಸ್ಟ್ 26 ತನಕ ಇವರು ವೃಷಭ ರಾಶಿಲಿ ಇರ್ತಾರೆ. ಫಸ್ಟ್ ಲಗ್ನಗಳನ್ನೇ ತಗೊಳ್ಳಿ. ಲಗ್ನಗಳು ಗೊತ್ತಿಲ್ಲ ಅಂದ್ರೆ ರಾಶಿ ತಗೊಳ್ಳಿ. ಇವೆರಡೂ ಗೊತ್ತಿಲ್ಲ ಅಂತ ಹೇಳಿದ್ರೆ ಏನೇನ್ ಘಟನೆಗಳು ನಡೀತಾ ಇರುತ್ತಲ್ಲ ಅದ್ರ ಬೇಸಿಸ್ ಮೇಲೆ ತಗೊಳ್ಳಿ. ನೋಡಿ, ಕುಜ
ಇಲ್ಲಿ ಆಲ್ರೆಡಿ ನಮ್ಗೆ ಗುರು ಗ್ರಹ ಇದ್ದಾರೆ. ಸೊ ಹಾಗಾಗಿ ಕುಜ ಎಲ್ ಮೂವ್ ಆಗ್ತಾ ಇದಾರೆ, ಇಲ್ಲಿದ್ದಾಗ ನೋಡಿದ್ರಿ ಏನೇನಾಯ್ತು ಇಷ್ಟ ದಿವಸ ಅಂತ ಹೇಳಿ. ಸೊ ಕುಜ ತನ್ನ ಸ್ವಂತ ಕ್ಷೇತ್ರದಲ್ಲಿದ್ದಾಗ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೈಲಿ ವರ್ಕ್ ನೋಡಿದ್ರಲ್ವಾ, ಅಂಡ್ ಯುದ್ಧಗಳು ಇವೆಲ್ಲವೂನು. ಸೊ ಹಾಗಾಗಿ ಇಲ್ಲಿ ಕೂಡ ಕೆಲವೊಂದು ಕಾಂಬಿನೇಷನ್ಸ್ ಆ ತರನೇ ಇದೆ. ಬನ್ನಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಓವರ್ ಆಲ್ ಆಗಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾನು ಓವರ್ ಆಲ್ ಆಗಿ ಹೇಳ್ತಾ ಇದ್ದೀನಿ. ಯಾರ್ಯಾರು ಇಲ್ಲಿ ತನಕ ನಿಮ್ಮ ಒಂದು ಪ್ರಾಪರ್ಟೀಸ್‌ದು ಲೈಕ್ ಖಾತಾ, ಪಾಣಿ ಅಥವಾ ಒಂದು ರಿಜಿಸ್ಟ್ರೇಷನ್ಸ್ ಹೋಲ್ಡ್ ಅಲ್ಲಿ ಇದೆಯೋ, ಈ ಎಲ್ಲಾ ಕೆಲಸ ಕಾರ್ಯಗಳು ಈ ಬಾರಿ ಸ್ಪೀಡ್ ಆಗಿ ನಡೆಯುತ್ತೆ ನೋಡಿ. ಈಗ ನಾನು ಹೇಳಿದ್ನಲ್ಲ ಈ ಕೆಲಸ ಕಾರ್ಯಗಳು. ಇದಾದ ನಂತರ ತುಂಬಾ ಜನ ಸೈಟ್ ತಗೊಂಡು ಕನ್ಸ್ಟ್ರಕ್ಷನ್‌ಗೆ ವೆಯ್ಟ್ ಮಾಡ್ತಾ ಇದ್ದೀರಾ. ಕೆಲವರು ಆಷಾಢ ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ. ಕೆಲವರು ಡೇಟ್ಸ್ ಇಲ್ಲ ಅಂತ ವೆಯ್ಟ್ ಮಾಡ್ತಿದ್ದೀರಾ. ಕನ್ಸ್ಟ್ರಕ್ಷನ್ಸ್ ಈ ಬಾರಿ ಕನ್ಸ್ಟ್ರಕ್ಷನ್ಸ್ ಶುರುವಾಗುತ್ತೆ. ಹೈಯೆಸ್ಟ್ ಕನ್ಸ್ಟ್ರಕ್ಷನ್ಸ್ ಮೇ ಬಿ ಮಾರ್ಚ್ ಒಳಗಡೆ ತುಂಬಾನೇ ಮನೆ ಗೃಹ ಪ್ರವೇಶಗಳಾಗುತ್ತೆ. ಎಸ್ಪೆಷಲಿ ಈಗ ಈ ಒಂದು ಪೀರಿಯಡ್ ಆಫ್ ಟೈಮ್ ಅಲ್ಲಿ. ಅದಾದ ನಂತರ ಯಾರಾದ್ರೂ IAS IPS ಟ್ರೈ ಮಾಡ್ತಾ ಇದ್ರೆ ನಿಮಗಳಿಗೆ ಒಳ್ಳೆ ಒಂದು ರಿಸಲ್ಟ್ ಬರುತ್ತೆ. ಅಂಡ್ ನರ್ಸಿಂಗ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, MBBS ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಇದೆಲ್ಲ ಗೌರ್ಮೆಂಟ್ ಆಗಿರಬಹುದು, ಪ್ರೈವೇಟ್ ಆಗಿರಬಹುದು, ಡಾಕ್ಟರ್ಗೆ ಸಂಬಂಧಪಟ್ಟ ಹಾಗೆ ಅಥವಾ ಮಿಲಿಟರಿಗೆ ಸಂಬಂಧಪಟ್ಟ ಹಾಗೆ, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ತುಂಬಾನೇ ಪಾಸಿಟಿವ್ ರಿಸಲ್ಟ್ಸ್ ಇದೆ. ಎಸ್ಪೆಷಲಿ ಈ ಮಂತ್ ಆಗಸ್ಟ್ 26 ಒಳಗಡೆ ತುಂಬಾನೇ ಸ್ಪೆಷಲ್ ಆಗಿದೆ. ಅದಾದ ನಂತರ ಇದೆಲ್ಲ ಪಾಸಿಟಿವ್ ಆಯ್ತಲ್ಲ. ಈಗ ಒಂದ್ ಸ್ವಲ್ಪ ನೆಗೆಟಿವ್ ಪಾಯಿಂಟ್ಸ್ ಏನಪ್ಪಾ ಅಂತ ಹೇಳಿದ್ರೆ, ಬಿ ಕೇರ್ಫುಲ್. ತುಂಬಾನೇ ಹೆಚ್ಚು ಆಕ್ಸಿಡೆಂಟ್ಸ್ ಕಾಂಬಿನೇಷನ್ ತೋರಿಸ್ತಾ ಇದೆ. ಅದರಲ್ಲೂ ಮಿಡ್ ಆದ್ಮೇಲೆ ತುಂಬಾನೇ ತೋರಿಸ್ತಾ ಇದೆ. ಲೈಕ್ ಜುಲೈ ಎಂಡಿಂಗ್ ಆದ್ಮೇಲೆ ಆಗಸ್ಟ್ ಮಂತ್ ಅಲ್ಲಿ ನೀವುಗಳು ಎಲ್ಲಾರುವೆ ಸ್ವಲ್ಪ ಅಲರ್ಟ್ ಆಗಿರಿ. ದಶಾಭುಕ್ತಿ ಇರ್ಲಿ ಬಿಡ್ಲಿ, ಸ್ವಲ್ಪ ಅಲರ್ಟ್ ಆಗಿರ್ಲೇಬೇಕಾಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ಎಸ್ಪೆಷಲಿ ಹೆಣ್ಣು ಮಕ್ಕಳು ಯಾರ್ಯಾರು ಕನ್ಸೀವ್ ಇದ್ದೀರಾ ನೀವುಗಳು ದಯವಿಟ್ಟು ಅಲರ್ಟ್ ಆಗಿರಿ. ಬಿಕಾಸ್ ಸಡನ್ ಆಗಿ ಮಿಸ್ಕ್ಯಾರೇಜ್ ಆಗೋ ಒಂದು ಸಾಧ್ಯತೆ ಇದೆ. ಯಾಕೆ ಅಂತ ಹೇಳಿದ್ರೆ, ಆಲ್ರೆಡಿ ಇಲ್ಲಿ ಕೇತು ಕೂತಿದ್ದಾರೆ ಕನ್ಯಾದಲ್ಲಿ. ಅದ್ರ ದೃಷ್ಟಿ ಟ್ರಾನ್ಸಿಟ್ ಆಗಿಂದ ಇರೋದ್ರಿಂದ, ಆಮೇಲೆ ಶನಿ ವಕ್ರ ದೃಷ್ಟಿ ಕೂಡ ಬಿದ್ದಿರೋದ್ರಿಂದ ನಾವು ಹುಷಾರಾಗಿ ಇರ್ಲೇಬೇಕು. ಇದಾದ ನಂತರ ಕುಟುಂಬದಲ್ಲಿ ವಿಪರೀತ ಜಗಳಗಳು ಶುರು ಆಗುತ್ತೆ. ಯಾವ ವಿಚಾರವಾಗಿ? ಇರುವಂತಹ ಏನದು ಸಾಲಗಳನ್ನ ಡಿವೈಡ್ ಮಾಡೋದಾ, ಅಥವಾ ಭೂಮಿನ ಡಿವೈಡ್ ಮಾಡೋದಾ, ಅಥವಾ ಮನೆಗಳನ್ನ ಡಿವೈಡ್ ಮಾಡೋದಾ? ಈ ವಿಚಾರವಾಗಿನೇ ತುಂಬಾನೇ ಕಲಹಗಳು ಉಂಟಾಗುತ್ತೆ. ಬಿ ಕೇರ್ಫುಲ್. ಅದಾದ ನಂತರ ಸೊ ಸಡನ್ ಆಗಿ ತುಂಬಾ ಜನಕ್ಕೆ ಈಗ ಆಲ್ರೆಡಿ ವೈರಲ್ ಫೀವರ್ ಹೇಗಾಗಿದೆ ಇನ್ಫೆಕ್ಷನ್, ಬಿಕಾಸ್ ಕೇತು ಸಿಟಿಂಗ್ ಇನ್ ಹಸ್ತ ನಕ್ಷತ್ರ. ಹಾಗಾಗಿ ವೈರಲ್ ಫೀವರ್ಸ್ ತುಂಬಾನೇ ಕ್ರಿಯೇಟ್ ಆಗಿದೆ. ಅದೇ ತರ ಇಲ್ಲಿ ಕುಜ ನಮ್ಗೆ ಸೊ ಕೂತಿರೋದ್ರಿಂದ ಇಲ್ಲಿ 3 ನಕ್ಷತ್ರ ಅವ್ನು ಮೂವ್ ಆಗ್ತಾನೆ. ಎಸ್ಪೆಷಲಿ ರಾಹುಗೆ ಬಂದಾಗ ಎಂಡಿಂಗ್ ಅಲ್ಲಿ, ಅದಕ್ಕೆ ನಾವು ಮಾತಾಡಿದೆ ಎಂಡಿಂಗ್ ಅಲ್ಲಿ ತುಂಬಾ ಜನಗಳಿಗೆ ಇನ್ಫೆಕ್ಷನ್ಸ್ ಆಗುತ್ತೆ. ಸಡನ್ ಆಗಿ ತಲೆಗಳಲ್ಲಿ ಅಥವಾ ಫೇಸ್ಗಳಲ್ಲಿ ಗುಳ್ಳೆಗಳು ಅಥವಾ ಕೆರೆತಗಳು, ಕಿವಿಗಳ ಹತ್ರ ಅಥವಾ ಪಾದಗಳ ಹತ್ರ, ಬಿಕಾಸ್ ಶನಿ ಕೂಡ ದೃಷ್ಟಿ ಹಾಕಿರೋದ್ರಿಂದ ಪಾದಗಳ ಹತ್ರ ತುಂಬಾನೇ ಇನ್ಫೆಕ್ಷನ್ಸ್ ಜಾಸ್ತಿ ಆಗುತ್ತೆ. ಅಥವಾ ಅಮ್ಮ ಅಂತ ಹೇಳ್ತಾರೆ ಕೆಲವೊಂದು ಕಡೆ. ಇದು ಒಂದು ಬರುವ ಸಾಧ್ಯತೆ ಇದೆ. ಮಕ್ಕಳಲ್ಲಿ ಹುಷಾರಾಗಿ, ಮಕ್ಕಳಿಗೆ ಎಸ್ಪೆಷಲಿ ಅವರ ಆರೋಗ್ಯದಲ್ಲಿ ನೀವು ಗಮನನ ಕೊಡಿ. ಇದು ಓವರ್ ಆಲ್ ಈ ಮಂತ್ ಅಲ್ಲಿ ಸಡನ್ ಆಗಿ ಆಗುವಂತಹ ಬದಲಾವಣೆಗಳು. ಬಟ್ ಬರ್ದಿಟ್ಕೊಳ್ಳಿ, ಯಾರ್ಯಾರು ರಿಯಲ್ ಎಸ್ಟೇಟ್ ಅಲ್ಲಿ ಇದ್ದೀರಾ, ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ಇದ್ದೀರಾ, ಬಿಲ್ಡರ್ಸ್ ಆಗಿರಬಹುದು, ಕನ್ಸ್ಟ್ರಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರ್ಯಾರು ಇದ್ದೀರಾ, ಇವ್ರುಗಳಿಗಂತೂ ತುಂಬಾನೇ ಒಳ್ಳೆ ಟೈಮು. ಹೆವಿ ಪ್ರಾಜೆಕ್ಟ್ಸ್, ಹೆವಿ ಲಾಭ. ವೆರಿ ಗುಡ್ ಟೈಮ್ ಫಾರ್ ದಿಸ್ ಪೀಪಲ್ಸ್. ಓಕೆ, ಈಗ ಲಗ್ನಗಳ ಪ್ರಕಾರ ಹೋಗೋಣ. ಎಸ್ಪೆಷಲಿ ಮೇಷ ಲಗ್ನಕ್ಕೆ ಹೇಗಿದೆ ಅಂತ ನಾವು ನೋಡೋಣ. ಲಗ್ನದಿಂದ ಮೊದಲನೇದಾಗಿ ಲಗ್ನಾಧಿಪತಿ ಮತ್ತೆ ಅಷ್ಟಮಾಧಿಪತಿ ಲಗ್ನದಿಂದ 2ನೇ ಮನೆ ಕೂತ್ಕೊಳ್ತಾ ಇರೋದ್ರಿಂದ ಖಂಡಿತ ನಿಮಗಳಿಗೆ ಸೊ ಬಿಸ್ನೆಸ್ ಅಲ್ಲಿ ಅಥವಾ ನೀವು ಮಾಡ್ತಾ ಇರೋ ಜಾಬ್ ಅಲ್ಲಿ ತುಂಬಾನೇ ಲಾಭ ತೋರಿಸ್ತಾ ಇದೆ ಈ ಒಂದು ಪೀರಿಯಡ್ ಆಫ್ ಟೈಮ್ ಅಲ್ಲಿ. ಹಾಗೆ ಕುಟುಂಬದ ಕಡೆಯಿಂದನೂ ಲಾಭ. ಹಾಗೆ ತುಂಬಾ ಜನ ಏನ್ ಮಾಡ್ತಾ ಇದ್ದಾರೆ, ಲೋನ್ಗೆ ಹೋಗ್ತಾ ಇದ್ದೀರಾ. ಇದು ನಿಮ್ಗೆ ಈಗ ಪ್ರಾಬ್ಲಮ್ ಆಗಲ್ಲ, ಇನ್ನೊಂದು 3 ತಿಂಗಳು ಆದ್ಮೇಲೆ ಗೊತ್ತಾಗುತ್ತೆ. ಮೇ ಬಿ ಪರ್ಸೆಂಟೇಜಸ್ ಅಲ್ಲಿ ನಿಮ್ಗೆ ಮಿಸ್ಕ್ಯಾಲ್ಕುಲೇಷನ್ಸ್ ಆಗಿರಬಹುದು. ಈಗ ಹೇಳೋ ಪರ್ಸೆಂಟೇಜ್ ಬೇರೆ, ನೀವು ಸಿಗ್ನೇಚರ್ ಹಾಕಿ ಎಲ್ಲ ಕ್ಲಿಯರ್ ಆದ್ಮೇಲೆ ನಿಮ್ಗೆ ಅದು ಫೈನಲ್ ಶೀಟ್ ಬರುತ್ತಲ್ಲ, ಬ್ಯಾಲೆನ್ಸ್ ಶೀಟ್ ಅಥವಾ ನಿಮ್ದು ಪೇಮೆಂಟ್ ಶೀಟ್, ಅದ್ರಲ್ಲಿ ಸ್ವಲ್ಪ ಡಿಫ್ರೆನ್ಸಸ್ ಇರುತ್ತೆ. ತುಂಬಾ ಜನ ಬ್ಯಾಂಕ್ ಲೋನ್, ಎಸ್ಪೆಷಲಿ ಕನ್ಸ್ಟ್ರಕ್ಷನ್ಸ್ ಗಾದ್ರೂ ಆಗಿರ್ಬಹುದು ಅಥವಾ ಬಿಸ್ನೆಸ್ ಗಾದ್ರೂ ಆಗಿರ್ಬಹುದು, ಹೈಯೆಸ್ಟ್ ಜನ ಬ್ಯಾಂಕ್ ಲೋನ್ ಈ ಒಂದು ಪೀರಿಯಡ್ ಆಫ್ ಟೈಮ್ ಅಲ್ಲಿ ನೀವು ಅಪ್ಲೈ ಮಾಡೋದು ಹೈಲಿ ತೋರಿಸ್ತಾ ಇದೆ. ಸೈಟ್ ಮೇಲೆ ಸಾಲ ತಗೊಂಡು ಮನೆ ಕಟ್ಟೋದು ಅಥವಾ
ಸಾಲ ತಗೊಂಡು ಸೈಟ್ ತಗೊಳ್ಳೋದು ಅಥವಾ ಫ್ಲಾಟ್ ತಗೊಳ್ಳೋದು ಇವೆಲ್ಲವೂ ತೋರಿಸ್ತಾ ಇದೆ. ಅಥವಾ ಕೆಲವರು ಒಂದಷ್ಟು ಜನ ಮನೆಯ ಆಲ್ಟ್ರೇಷನ್ ಕೂಡ ಮಾಡ್ತಾ ಇದ್ದಾರೆ. ಡ್ಯೂ ಟು ಲೈಕ್ ಅದರ ಲೈಕ್ ಟೈಲ್ಸ್ ಇದ್ರೆ ತೆಗೆದು ಗ್ರಾನೈಟ್ ಹಾಕೋದು ಅಥವಾ ಸೊ ಚೆನ್ನಾಗಿ ಕಾಣಲಿ ಅನ್ನೋ ಉದ್ದೇಶಕ್ಕಾಗಿ ಈ ಕೆಲಸಗಳೆಲ್ಲ ಇದಾವೆ. ಸೊ ಹಾಗಾಗಿ ನೀವು ಲೋನ್ ಮಾಡುವಾಗ ದಯವಿಟ್ಟು ನೋಡ್ಕೊಳ್ಳಿ. ಸೊ ಇದು ಇಂಪಾರ್ಟೆಂಟ್ ವಿಚಾರ. ನೆಕ್ಸ್ಟ್ ಮೇಷ ಲಗ್ನದವರು ಎಸ್ಪೆಷಲಿ ನಿಮ್ಮ ಒಂದು ಟೀತ್. ಸೊ ಟೀತ್ ಅಂತ ಹೇಳಿ ಹಲ್ಲುಗಳಿಗೆ ಸಂಬಂಧಪಟ್ಟ ಹಾಗೆ ಲೈಕ್ ಉಳುಕಲ್ ಏನಾದ್ರೂ ಇದ್ರೆ ಜಾಸ್ತಿ ಆಗುತ್ತೆ ಅಥವಾ ಸಡನ್ ಆಗಿ ಹಲ್ಲು ನೋವು ಬರುವ ಸಾಧ್ಯತೆ ಇದೆ. ಸೊ ಬಿ ಕೇರ್ಫುಲ್. ಅಂಡ್ ಮಾತುಗಳಲ್ಲಿ ಸ್ವಲ್ಪ ನೀವು ಮಾತಾಡೋ ಧಾಟಿನಲ್ಲಿ ಕೆಲವರಿಗೆ ಹರ್ಟ್ ಆಗೋ ಸಾಧ್ಯತೆ ಇದೆ. ಅದೊಂದ್ ಸ್ವಲ್ಪ ನೋಡ್ಕೊಳ್ಳಿ. ಅಂಡ್ ಸೊ ನಿಮ್ದು 8th ಹೌಸ್ ಕೂಡ ಅವರೇ ನೋಡ್ತಾ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಸಡನ್ ಆಗಿ ನೀವು ಎಕ್ಸ್ಪೆಕ್ಟ್ ಮಾಡಲ್ಲ. ಯಾರ್ದೋ ಜಗಳ ಇರುತ್ತೆ, ನೀವೊಂದು ಪೊಲೀಸ್ ಸ್ಟೇಷನ್ ವಿಸಿಟ್ ಕೊಡೋ ಸಾಧ್ಯತೆ ಇರುತ್ತೆ. ಹಂಗಾಗಿ ಈ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಸೊ ಬಿ ಕೇರ್ಫುಲ್. ನೆಕ್ಸ್ಟ್ ನಾವು ವೃಷಭ ಲಗ್ನಕ್ಕೆ ನೋಡೋಣ. ಲಗ್ನದಲ್ಲೇ ಕುಜ ಕೂತಾಗ ಏನಾಗುತ್ತೆ, ಸೊ ಇಷ್ಟು ದಿವಸ ಸೈಲೆಂಟ್ ಆಗಿದ್ದವರು ಸ್ಪೀಡ್, ಸೊ ವರ್ಕ್ ಅಲ್ಲಿ ಸ್ಪೀಡ್ ಜಾಸ್ತಿ ಅಥವಾ ಮಾತು ಸ್ಪೀಡು, ಮನೇಲಿ ಸ್ಪೀಡು, ಮಕ್ಳು ಯಾರಾದ್ರೂ ಇದೆ ಸೊ ಸ್ಪಾಟ್ ಆಗಿ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದೇಳಿ ಸ್ಕೂಲ್ಗೆಲ್ಲ ರೆಡಿ ಆಗಿ ಹೋಗೋದು ಈ ತರ ತೋರಿಸ್ತಾ ಇದೆ. ಅಂಡ್ ವೆಹಿಕಲ್ ತಗೊಳ್ಳೋ ಪ್ಲಾನ್ ಏನಾದ್ರು ಇದ್ರೆ ಇದು ಒಂದು ಒಳ್ಳೆ ಟೈಮ್. ಸೊ ಡೆಫಿನೆಟ್ಲಿ ನೀವು ಪರ್ಚೇಸ್ ಮಾಡಬಹುದು. ಸೆಕೆಂಡ್ ಹ್ಯಾಂಡ್ ಆದ್ರೂ ಸರಿ, ಡೈರೆಕ್ಟ್ ಫಸ್ಟ್ ಹ್ಯಾಂಡ್ ಆದ್ರೂ ಸರಿ. ಸೊ ಒಟ್ಟಾರೆಯಾಗಿ ಸೊ ವೃಷಭ ಲಗ್ನದವರಿಗೆ ಸೊ ಚೆನ್ನಾಗೇ ಇದೆ, ಏನಂತ ಸಮಸ್ಯೆ ಇಲ್ಲ. ಕೇವಲ ಸೊ ನೀವು ಬ್ಲಡ್ ಇನ್ಫೆಕ್ಷನ್ ಸ್ವಲ್ಪ ತೋರಿಸ್ತಾ ಇದೆ. ಆ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಮಾತ್ರ ಅಲರ್ಟ್ ಆಗಿರಿ. ನೆಕ್ಸ್ಟ್ ನಾವು ಮಿಥುನ ಲಗ್ನಕ್ಕೆ ಹೋಗೋಣ ಹೇಗಿದೆ ಅಂತ ಹೇಳಿ. ಸೊ ಲಗ್ನದಿಂದ 12ನೇ ಮನೆಯಲ್ಲಿ ಬರುವಂತಹ ಕುಜ ನಿಮ್ಮ 3ನೇ ಮನೆ ನೋಡ್ತಾ ಇದ್ದಾರೆ. ಸೊ ಹಾಗೆ ನಿಮ್ಗೆ 6 ಮತ್ತೆ 7, 6 ಮತ್ತೆ 7ನೇ ಮನೆ ನೋಡ್ತಾ ಇದ್ದಾರೆ. ಮಿಥುನ ಲಗ್ನದವರು ಮಾತ್ರನೇ ಸ್ವಲ್ಪ ಅಲರ್ಟ್ ಆಗಿರಿ. ಯಾಕಂದ್ರೆ ಸಡನ್ ಆಗಿ ಜಾಬ್ ಚೇಂಜಸ್ ತೋರಿಸ್ತಾ ಇದೆ. ಹಾಗೆ ಎಜುಕೇಶನ್ ಅಲ್ಲಿ ಸ್ವಲ್ಪ ಕಮ್ಮಿ ಮಾರ್ಕ್ಸ್ ಬರೋದು ಅಥವಾ ಸೆಮ್ಸ್ ಯಾವ್ದಾದ್ರು ಇದ್ರೆ, ಈಗ ಎಕ್ಸಾಮ್ಸ್ ಏನಾದ್ರು ಇದ್ರೆ ಸೊ ಕಮ್ಮಿ ಮಾರ್ಕ್ಸ್ ಬರೋದು ತೋರಿಸ್ತಾ ಇದೆ. ಅದು ಬಿಟ್ರೆ ಬೇರೆ ಯಾವ ಡಿಪಾರ್ಟ್ಮೆಂಟ್ ಅಲ್ಲೂ ತೊಂದ್ರೆ ಇಲ್ಲ. ಸೊ ಬಿಸ್ನೆಸ್ ಏನಾದ್ರು ಇದ್ರೆ ನಿಮ್ಗೆ ಈ ಬಾರಿ ತುಂಬಾನೇ ಚೆನ್ನಾಗಿದೆ. ಹಾಗಾಗಿ ಸೊ ಈ ಒಂದು ವಿಚಾರನ ನೀವು ನೋಡ್ಕೊಳ್ಳಿ. ಸೊ ಮಿಥುನ ಲಗ್ನದವರು ಸ್ವಲ್ಪ ಅಲರ್ಟ್ ಆಗಿರಿ. 12th ಹೌಸ್ ಕುಜ ನಮ್ಗೆ ಸ್ವಲ್ಪ ಲಾಸಸ್, ನಿಮ್ಮ ಅಣ್ಣ ತಮ್ಮ ಯಾರಿಗೂ ಸಡನ್ ಆಗಿ ನೀವು ಒಂದಷ್ಟು ಹಣನ ಖರ್ಚು ಮಾಡೋ ಸಾಧ್ಯತೆ ಇದೆ. ಆಲ್ರೆಡಿ ಗುರು ಅಲ್ಲೇ ಕೂತಿದ್ದಾರೆ. ಸೊ ಅದೇ ಹೇಳದ್ನಲ್ಲ, ಮನೇಲಿ ಯಾರೋ ಒಬ್ರಿಗೆ ಹೆಲ್ತ್ ಇಶ್ಯೂ ಆದ್ರೆ ನೀವು ಫಸ್ಟ್ ಅಂದ್ರೆ ನಿಮ್ ಕಾರ್ಡ್ ಸ್ವೈಪ್ ಮಾಡೋದು ಅಥವಾ ನಿಮ್ದು ಮನಿ ಹೋಗೋದು ತೋರಿಸ್ತಾ ಇದೆ. ಜಸ್ಟ್ ಅಲರ್ಟ್ ಆಗಿರಿ. ನೆಕ್ಸ್ಟ್ ನಾವು ಕರ್ಕಾಟಕ ಲಗ್ನಕ್ಕೆ ಹೋಗೋಣ ಹೇಗಿದೆ ಅಂತ ಹೇಳಿ. ಸೊ ಫೈನಲಿ ಕರ್ಕಾಟಕದವರಿಗೆ ಕರ್ಕಾಟಕ ಲಗ್ನ ಅಥವಾ ರಾಶಿಯವರಿಗೆ ಸೊ ಸ್ವಲ್ಪ ನಿಟ್ಟೀಸರು ಅನ್ನೋದಕ್ಕಿಂತ ಆಕ್ಚುಲಿ ವೆರಿ ಗುಡ್ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಸೊ ಅಷ್ಟಮ ಸಾಡೆ ಸಾತಿ ಒಂದ್ ಕಡೆ, ಸೊ ಈ ತರ ಗ್ರಹಗಳೆಲ್ಲವೂ ಲಾಕ್ ಆಗಿತ್ತು. ಯಾವ ಗ್ರಹನು ಸಪೋರ್ಟ್ ಕಮ್ಮಿ ಇತ್ತು. ಹಂಗಾಗಿ ಅಂಡ್ 3rd ಹೌಸ್ ಅಲ್ಲಿ ಕೇತು, 9th ಹೌಸ್ ಅಲ್ಲಿ ರಾಹು. ಸೊ ಹಾಗಾಗಿ ಕರ್ಕಾಟಕ ಲಗ್ನದವರಿಗೆ ಯೋಗಕಾರಕ ಆಗಿರುವಂತಹ ಕುಜ 11ನೇ ಮನೆ ವಿತ್ ಗುರು ಜೊತೆ ಕೂತ್ಕೋತಾ ಇರೋದ್ರಿಂದ ಭೂಮಿ, ನಿಮ್ಮ ಒಂದು ಪೂರ್ವಿಕರ ಆಸ್ತಿ, ತಾಯಿ ಮನೆ ಆಸ್ತಿ ಅಥವಾ ತಂದೆ ಮನೆ ಆಸ್ತಿಯಿಂದ ಬರಬೇಕಾಗಿರುವಂತಹ ಒಂದು ಆಸ್ತಿಗೆ ಸಂಬಂಧಪಟ್ಟಂತಹ ಹಣ ಈಗ ನಿಮಗೆ ಬರುತ್ತದೆ. ಹಾಗೆ ಜಾಬ್ ಅಲ್ಲಿ ಪ್ರಮೋಷನ್ಸ್ ತೋರಿಸ್ತಾ ಇದೆ. ಸೊ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋರಂತೂ ತುಂಬಾ ಚೆನ್ನಾಗಿ ಓದ್ತೀರಾ. ಸೊ ಆಕ್ಚುಲಿ ಒಳ್ಳೆ ಟೈಮ್ ಕರ್ಕಾಟಕ ಲಗ್ನದವ್ರಿಗೆ. ಏನಾದ್ರೂ ಹೊಸ ಕಾರ್ಯಗಳು ಅಥವಾ ಬಿಸ್ನೆಸ್ ಶುರು ಮಾಡ್ಬೇಕು ಅಥವಾ ಎಲ್ಲಾದ್ರೂ ನಾವು ಪಾರ್ಟ್ನರ್ಶಿಪ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ನಿಮ್ದು ವೈಯಕ್ತಿಕ ಕುಂಡಲಿ ಒಂದ್ಸರಿ ಚೆಕ್ ಮಾಡ್ಕೊಂಡು ನೀವು ಎಂಟ್ರಿ ಆಗಿ. ಹಾಗೆ ತುಂಬಾ ಹಣ ಲಾಕ್ ಆಗಿದೆ ಇಷ್ಟ ದಿವಸ, ಲೈಕ್ ನಿಮ್ಗೆ ಕೊಟ್ಟಿರೋರು ಹಣ ವಾಪಸ್ ಕೊಟ್ಟಿಲ್ಲ ಅಂದ್ರೆ ಈಗ ಬರುತ್ತೆ ನೋಡಿ. ಸೊ ಈ ಪೀರಿಯಡ್ ಆಫ್ ಟೈಮ್ ನ ನೀವು ಬಳಸ್ಕೊಳ್ಳಿ. ಸೊ ಟೋಟಲಿ ಕರ್ಕಾಟಕ ಲಗ್ನದವರಿಗೆ ಎಲ್ಲಾ ವಿಚಾರದಲ್ಲೂ ತುಂಬಾ ಚೆನ್ನಾಗಿದೆ. ಮದುವೆ ವಿಚಾರದಲ್ಲೂ ಕೂಡ ತುಂಬಾನೇ ಚೆನ್ನಾಗಿದೆ. ಬೇಗ ಮದುವೆ ಸೆಟ್ ಆಗುವ ಸಾಧ್ಯತೆ ಕೂಡ ಇದೆ. ಹಾಗೆ ಹೆಲ್ತ್ ವಿಚಾರವಾಗಿ ಇಷ್ಟ ದಿವಸ ತುಂಬಾನೇ ಏನೋ ಆಪರೇಷನ್ಗೆ ಹೋಗೋಂತ ಒಂದು ವಿಚಾರ ಇದ್ರು ಈಗ ಟ್ರೀಟ್ಮೆಂಟ್ ಅಲ್ಲೇ ನಿಮ್ಗೆ ಅದು ಕ್ಲಿಯರ್ ಆಗೋ ಸಾಧ್ಯತೆ ಕೂಡ ತೋರಿಸ್ತಾ ಇದೆ. ಸೊ ಆಕ್ಚುಲಿ ವೆರಿ ಗುಡ್. ನೆಕ್ಸ್ಟ್ ನಾವು ಸಿಂಹ ಲಗ್ನದವ್ರಿಗೆ ನೋಡೋಣ. ಲಗ್ನದ ಕೇಂದ್ರಾಧಿಪತಿ ನಿಮ್ಗೆ 10ನೇ ಮನೇಲಿ ಕೂತ್ಕೋತಾ ಇರೋದ್ರಿಂದ ಖಂಡಿತ ಸೊ ಡೆಫಿನೆಟ್ಲಿ ಹೈಲಿ ತೋರಿಸ್ತಾ ಇದೆ. ಏನಂತ ಕನ್ಸ್ಟ್ರಕ್ಷನ್ ನೀವು ಸ್ಟಾರ್ಟ್ ಮಾಡೇ ಮಾಡ್ತೀರಾ. ಸೈಟ್ ಇದ್ದು ಪ್ಲಾನಿಂಗ್ ಅಲ್ಲಿ ಇರೋರು, ಈಗ ಹುಟ್ಟಿರೋ ಮಗುಗೆ ಹೆಂಗೆ ಪ್ಲಾನಿಂಗ್ ಅಲ್ಲಿ ಇಲ್ಲ, ಏನಿಲ್ಲ, ಸೈಟ್ ಇಲ್ಲ, ಏನಿಲ್ಲ, ಮನೆ ಹೆಂಗ್ ಕಟ್ತೀವಿ ಅಂದ್ರೆ ವೆಹಿಕಲ್ ತಗೋಬಹುದು ಅಥವಾ ಒಳ್ಳೆ ಮನೆಗೆ ನೀವು ಶಿಫ್ಟ್ ಆಗ್ಬೋದು ಅಥವಾ ನಿಮ್ ಮನೆನೇ ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೋಬಹುದು. ಸೊ ಈ ತರ ನೋಡಿ. ಹಾಗೆ ನೇಮು ಫೇಮು ಜಾಸ್ತಿ ಆಗ್ತಾ ಇದೆ. ಯಾವ ವಿಚಾರವಾಗಿನೋ ಸೊ ಒಂದು ವೆಹಿಕಲ್ ತಗೋತೀರಾ, ಆ ವಿಚಾರವಾಗಿ ನಿಮ್ಗೆ ನೇಮು ಫೇಮು ತೋರಿಸ್ತಾ ಇದೆ. ಅಥವಾ ಸ್ಕೋರ್ ಜಾಸ್ತಿ ಮಾಡ್ತಾ ಇದ್ದೀರಾ ಈ ವಿಚಾರವಾಗಿ. ಸೊ ಎಕ್ಸಾಮ್ಸ್ ಅಲ್ಲಿ ಚೆನ್ನಾಗಿ ಅಥವಾ ಸ್ಕೂಲು ಕಾಲೇಜಲ್ಲಿ ಸೊ ಚೆನ್ನಾಗಿ ಓದ್ತಾ ಇದ್ದೀರಾ, ಸ್ಪೋರ್ಟ್ಸ್ ಅಲ್ಲೆಲ್ಲ ಆಕ್ಟಿವಿಟಿ ಜಾಸ್ತಿ ಇದೆ ಅಂದಾಗ ನಿಮ್ಗೆ ನೇಮ್ ಫೇಮು ಜಾಸ್ತಿ ತೋರಿಸ್ತಾ ಇದೆ. ಬಿಸ್ನೆಸ್ ಅಲ್ಲೂ ಕೂಡ ಅಧಿಕ ಲಾಭ ತೋರಿಸ್ತಾ ಇದೆ. ಯಾರಿಗೆ? ಸಿಂಹ ಲಗ್ನದವ್ರಿಗೆ. ಆಕ್ಚುಲಿ ಸಿಂಹ ಲಗ್ನದವ್ರಿಗೆ ಅಥವಾ ಸಿಂಹ ರಾಶಿಯವರಿಗೆ ಒಂದು ಒಳ್ಳೆ ಟೈಮ್ ಅಂತಾನೆ ಹೇಳಬಹುದು. ಈ ಪೀರಿಯಡ್ ಆಫ್ ಟೈಮ್ ಕುಜನಿಂದ ದಶಾಭುಕ್ತಿಗಳಿದ್ರೆ
ಅದು ಭೂಮ್ ಆಗುತ್ತೆ. ಇಲ್ಲ ಅಂದ್ರೂ ನಮ್ಗೆ ಅಪ್ಲೈ ಆಗುತ್ತೆ. ಯಾಕಂದ್ರೆ ಸೂಕ್ಷ್ಮ ಅಂತರ್ಭುಕ್ತಿಗಳಲ್ಲಿ ಬರುತ್ತೆ. ಹಂಗಾಗಿ. ನೆಕ್ಸ್ಟ್ ನಾವು ಕನ್ಯಾಗ್ ಹೋಗೋಣ. ಸಿಂಹ ಲಗ್ನದವ್ರಿಗೆ ಆಕ್ಚುಲಿ ಚೆನ್ನಾಗಿದೆ. ನೆಕ್ಸ್ಟ್ ಕನ್ಯಾ ಲಗ್ನದವ್ರಿಗೆ. ಸೊ ಲಗ್ನದಿಂದ 9ನೇ ಮನೆ ಕುಜ ಬಂದಿರೋದ್ರಿಂದ ತಂದೆ ಜೊತೆ ಸುಮ್ನೆ ಜಗಳ ಮಾಡ್ಕೋಬೇಡಿ. ಸೊ ಅಲರ್ಟ್ ಆಗಿರಿ. ಗುರುಗಳು ಸೊ ತಂದೆ ಜೊತೆ ಅಥವಾ ನಮ್ಗಿಂತ ಹಿರಿಯರು ವಯಸ್ಸಿನಲ್ಲಿ ತಂದೆ ಸಮಾನರ ಜೊತೆ ಸ್ವಲ್ಪ ಮಿಸ್‌ಅಂಡರ್‌ಸ್ಟ್ಯಾಂಡಿಂಗ್ಸ್ ಅಥವಾ ಏನೋ ಒಂದು ವಾದ ವಿವಾದ ಅಥವಾ ಆಲ್ರೆಡಿ ನಾನು ಫಸ್ಟೇ ಒಂದಷ್ಟು ಪಾಯಿಂಟ್ಸ್ ಹೇಳ್ಬಿಟ್ಟಿದ್ದೀನಿ ಏನಂತ. ಕುಟುಂಬದಲ್ಲಿ ಕಲಹಗಳು ಜಾಸ್ತಿ ಆಗುತ್ತೆ ಅಂತ. ಅದು ಹೆಂಗಾದ್ರೂ ಆಗ್ಬೋದು. ಮಗ ಇಲ್ಲ ನಾನು ಈ ಕೋರ್ಸ್ ತಗೊಂತೀನಿ ಅಂತ ಅಥವಾ ತಂದೆ ಬೇಡ ಅಂತ ಅಥವಾ ಮಗ ಬೈಕ್ ತಗೊಂತೀನಿ, ತಂದೆ ಬೇಡ, ಮಗ ಕಾರ್ ತಗೊಂತೀನಿ, ಇವ್ರು ಬೇಡ, ಅದು ಬೇಡ ಬೇರೆ ತಗೋ. ಸೊ ಆಕ್ಚುಲಿ ಜಾಸ್ತಿ ಜಗಳಗಳಾಗುತ್ತೆ. ಸೊ ಕನ್ಯಾ ಲಗ್ನದವ್ರು ಎಸ್ಪೆಷಲಿ ಸ್ವಲ್ಪ ಕೂಲ್ ಆಗಿದ್ರೆ ಬೆಸ್ಟು. ಅಂಡ್ ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಸಡನ್ ಆಗಿ ಲೈಕ್ ನೀವು ಟ್ರಾವೆಲ್ ಏನಾದ್ರು ಮಾಡೋವಾಗ ಸಣ್ಣ ಪುಟ್ಟದಾಗಿ ಜಾರ್ ಬೀಳೋ ಸಾಧ್ಯತೆ ಇದೆ. ಇದೊಂದು ನೀವು ಹೆಲ್ತ್ ಅಲ್ಲಿ ನೋಡ್ಕೊಳ್ಳಿ. ಇನ್ನು ಲೇಡೀಸ್ ಇದ್ರು ಸರಿ, ಜೆಂಟ್ಸ್ ಇದ್ರು ಸರಿ. ಈ ಪಾಯಿಂಟ್. ಸೊ ತುಲಾ ಲಗ್ನಕ್ಕೆ ಹೋಗೋಣ ಹೇಗಿದೆ ಅಂತ ಹೇಳಿ. ಸೊ ಲಗ್ನದಿಂದ 2ನೇ ಮನೆ ಅಧಿಪತಿ ಮತ್ತೆ 7ನೇ ಮನೆ ಅಧಿಪತಿ 8ರಲ್ಲಿ ಕೂತ್ಕೊಂಡಾಗ ಸೊ ಯಾವ್ದಾದ್ರು ಹಣ ಇಷ್ಟು ದಿವಸ ನೀವು ಯಾರಿಗೋ ಕೊಟ್ಟಿದ್ದೀರಾ, ಅದು ತುಂಬಾ ವರ್ಷಗಳಿಂದ ಲಾಕ್ ಆಗಿತ್ತು ಅಂದ್ರೆ ಈಗ ರಿಲೀಫ್ ಆಗೋ ಸಾಧ್ಯತೆ ಇದೆ. ಸೊ ಖಂಡಿತ ನೀವು ಇದನ್ನ ಬಾಯ್ಬಿಟ್ಟು ಕೇಳಬಹುದು. ಹಾಗೆ ಸೊ ಪಿತ್ರಾರ್ಜಿತ ಆಸ್ತಿ ಖಂಡಿತ ತೋರಿಸ್ತಾ ಇದೆ. ಡೆಫಿನೆಟ್ಲಿ ತುಲಾ ಲಗ್ನದವರಿಗೆ ಪಿತ್ರಾರ್ಜಿತ ಆಸ್ತಿ ಇಲ್ಲ ಅಂತ ಹೇಳಿದ್ರೆ ಈ ಹಿಂದೆ ಎಲ್ಲೋ ಇನ್ವೆಸ್ಟ್ ಮಾಡಿರ್ತೀರಲ್ವಾ, ಅದೀಗ ಬರುತ್ತೆ ನಿಮ್ಗೆ. ಬ್ಲಾಕ್ ಮನಿ ಅಂತ ಹೇಳ್ತೀವಿ. ಸೊ 8th ಹೌಸ್ ಅಂಡ್ ಜುಪಿಟರ್ ಕೂಡ ಅಲ್ಲಿ ಅವನು ಎಕ್ಸ್ಪ್ಯಾಂಡ್ ಮಾಡ್ತಾನೆ. ಸೊ ಹಾಗಾಗಿ ಜಾಸ್ತಿ ಬರುತ್ತೆ. ಜಾಸ್ತಿ ಹೆಂಗ್ ಬರುತ್ತೆ, ಅವಾಗ ಯಾವಾಗ 10 ಲಕ್ಷ ಹಾಕಿರ್ತೀರಾ, ಇವಾಗ ಒಂದ್ 50 ಲಕ್ಷ ಬರುತ್ತೆ. ಸೊ ಹಾಗಾಗಿ ಅಥವಾ ಭೂಮಿ ಏನಾದ್ರು ಸೈಟ್ ಏನಾದ್ರು ಸೇಲ್ ಮಾಡಂಗಿದ್ರೆ ಸೊ ಇಲ್ಲಿ ನಿಮ್ಗೆ ಬರುತ್ತೆ ನೋಡಿ. ಸೊ ಆಕ್ಚುಲಿ ವೆರಿ ಗುಡ್. ರೈತರ ಯಾರಾದ್ರೂ ತುಲಾ ಲಗ್ನದವ್ರು ಇದ್ರೆ ಇವ್ರಿಗೆ ಎಸ್ಪೆಷಲಿ ಎಲ್ಲ ರೈತರಿಗೂ ಆಕ್ಚುಲಿ ಬೆಳೆ ಯಾರಾದ್ರೂ ಪ್ಲಾನಿಂಗ್ ಅಲ್ಲಿ ಇದ್ರೆ ನೀವುಗಳು ಈ ಬಾರಿ ಸೊ ನಿಮ್ಗೆ ಹೈಲಿ ಮೆಣಸಿನಕಾಯಿ, ಯಾಕೆ ಅಂತ ಹೇಳಿದ್ರೆ ಕುಜ ಅಲ್ಲಿ ಯಾವ್ದಾವ್ದು ಗ್ರಹ ಮೂವ್ ಆಗ್ತಾನಲ್ಲ ಅದ್ರ ಬೇಸಿಸ್ ಮೇಲೆ ಹೇಳ್ತಾ ಇದೀನಿ. ಸೊ ಮೆಣಸಿನಕಾಯಿ, ಅರಿಶಿನ, ತೆಂಗು ಸೊ ಇದ್ರ ರಿಲೇಟೆಡ್ ತುಂಬಾನೇ ಸೊ ಬೆಳೆಗಳು ಚೆನ್ನಾಗಿ ಬೆಲೆಗಳು ಜಾಸ್ತಿ ಆಗುತ್ತೆ. ಸೊ ರೆಗ್ಯುಲರ್ ಆಗಿ ಸೊ ಮೂಲಂಗಿ, ಕೊತ್ತಂಬರಿ ಸೊಪ್ಪು ಯಾಕೆ ಮೂಲಂಗಿ ತಗೊಂಡಿದ್ದೀರಾ ಅಂದ್ರೆ ಸೊ ಇಲ್ಲಿ ಕುಜ ರೋಹಿಣಿ ನಕ್ಷತ್ರ 3 ನಕ್ಷತ್ರಗಳನ್ನ ಮೂವ್ ಆಗ್ಬೇಕು ಅವ್ರು. ಸೊ ಹಾಗಾಗಿ ಸೊ ಅದಾದ್ಮೇಲೆ ಎಲ್ಲ ಹಸಿ ತರಕಾರಿಗಳು ಸೊ ಅಂಡ್ ರೆಡ್ ಕಲರ್ ಎಸ್ಪೆಷಲಿ ರೆಡ್ ಕಲರ್ ತರಕಾರಿಗಳು ಸೊ ತುಂಬಾನೇ ಕಾಸ್ಟ್ಲಿ ಆಗುತ್ತೆ. ಆಲ್ರೆಡಿ ಕಾಸ್ಟ್ಲಿ ಆಗಿದೆ. ಸೊ ಬೆಳೆ ಇವ್ರಿಗೆ ರೈತರಿಗೆ ಲಾಭ ಬರುತ್ತೆ. ಯಾರಾದ್ರೂ ರೈತರು ವಿಡಿಯೋಸ್ ನೋಡ್ತಾ ಇದ್ರೆ ಸೊ ನಿಮ್ಗೆ ಒಳ್ಳೆ ಒಂದು ಪ್ಲಸ್ ಟೈಮ್ ಅಂತಾನೆ ಹೇಳ್ಬೋದು. ಸೊ ಆಕ್ಚುಲಿ ವೆರಿ ಗುಡ್ ಟೈಮ್. ಸೊ ಕೋಳಿ ಸಾಕಾಣಿಕೆ ಫಾರ್ಮ್ಸ್ ಯಾರಾದ್ರೂ ಇಟ್ಟಿದ್ರೆ ಕೋಳಿ ಕುರಿ ಸಾಕಾಣಿಕೆ ನಿಮ್ಗಳಿಗೆ ತುಂಬಾ ಲಾಭ ಬರುತ್ತೆ. ಅಂಡ್ ಕೇತು ಬೇರೆ ನೋಡ್ತಾ ಇರೋದ್ರಿಂದ ಈರುಳ್ಳಿ ಬೆಳ್ಳುಳ್ಳಿ ಆಕ್ಚುಲಿ ಇದು ಬೆಳೆ ಬೆಳೆಯೋರು ಕೂಡ ಬರುತ್ತೆ ನೋಡಿ. ಯಾಕಂದ್ರೆ ಬಿಕಾಸ್ ಕೇತು ಆಸ್ಪೆಕ್ಟ್ ಆಗಿದೆ. ಭೂಮಿಯ ಒಳಗಡೆ ಬೆಳೆಯುವ ಮಣ್ಣಲ್ಲಿ ಬೆಳೆಯುವಂತಹ ಎಲ್ಲಾ ಮಣ್ಣಲ್ಲಿ ಬೆಳೆಯದೆ ಕೆಲವೊಂದು ಬಳ್ಳಿಲ್ ಬರುತ್ತಲ್ಲ ಸೊ ಹಾಗಾಗಿ. ಸೊ ಇವ್ರಿಗೆ ತುಂಬಾನೇ ಚೆನ್ನಾಗಿದೆ. ಆಕ್ಚುಲಿ ತುಲಾ ಲಗ್ನದವ್ರಿಗೆ ಹೆಲ್ತ್ ಒಂದು ಬಿಟ್ರೆ ಬೇರೆ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ಚೆನ್ನಾಗಿದೆ. ಮಕ್ಳು ಯಾರಾದ್ರೂ ಇದ್ರೆ ತುಂಬಾ ಹಠ ಮಾಡ್ತಾರೆ. ಸೊ ಹಂಗಾಗಿ ಸೊ ಆದಷ್ಟು ನೀವೇ ನೋಡ್ಕೋಬೇಕು. ಸೊ ಜಾಸ್ತಿ ಆಲ್ರೆಡಿ ಪ್ರೆಷರ್ ಹಾಕಕ್ ಹೋಗ್ಬಿಡಿ. ನೆಕ್ಸ್ಟ್ ನಾವು ವೃಶ್ಚಿಕ ಲಗ್ನದವ್ರಿಗೆ ನೋಡೋಣ. ಲಗ್ನಾಧಿಪತಿ ಮತ್ತೆ ಷಷ್ಠಮಾಧಿಪತಿ 6ನೇ ಮನೆ ಅಧಿಪತಿ ಮತ್ತೆ ಲಗ್ನಾಧಿಪತಿ ನಿಮ್ಗೆ 7ನೇ ಮನೆಯಲ್ಲಿ ಬರ್ತಾ ಇರೋದ್ರಿಂದ ಸೊ ಫ್ಯಾಮಿಲಿನಲ್ಲಿ ಎಸ್ಪೆಷಲಿ ಹೆಂಡತಿ ಮಕ್ಕಳು ಸೊ ಇವ್ರಿಗೆ ಸಂಬಂಧಪಟ್ಟ ಹಾಗೆ ತುಂಬಾ ರೇಗಾಡೋದು ಕಿರ್ಚಾಡೋದು ಇರುತ್ತೆ. ಅದೊಂಚೂರು ಕಮ್ಮಿ ಮಾಡ್ಕೊಳ್ಳಿ. ಅಥವಾ ಜಾಬ್ ಅಲ್ಲಿ ಅಥವಾ ಬಿಸ್ನೆಸ್ ಅಲ್ಲಿ ಸುಮ್ನೆ ಕಿರಿಕಿರಿ ಅಥವಾ ಫೈರ್ ಆಗ್ಬಿಡೋದು ಸೊ ಇದೊಂದು ತೋರಿಸ್ತಾ ಇದೆ. ಇದೊಂದು 2 ಪಾಯಿಂಟ್ ನ ನೋಡ್ಕೊಳ್ಳಿ. ಅದ್ ಬಿಟ್ರೆ ಈ ಪೀರಿಯಡ್ ಆಫ್ ಟೈಮ್ ನಿಮ್ಗೆ ತುಂಬಾನೇ ಚೆನ್ನಾಗಿದೆ. ಸ್ಪೀಡ್ ಜಾಸ್ತಿ ಆಗ್ತೀರಾ. ಸೊ ಒಂದು ಒಳ್ಳೆ ಹೆಸರು ಕೀರ್ತಿ ಬರೋ ಸಾಧ್ಯತೆ ಇದೆ. ಅದಾದ ಮೇಲೆ ನಿಮ್ಮ ಲಗ್ನಾಧಿಪತಿನೇ ಅಲ್ವಾ? ಸೊ ಹಾಗಾಗಿ ಅವ್ರು ನಿಮ್ಗೆ 10ನೇ ಮನೇಲೂ ನೋಡ್ತಾ ಇರೋದ್ರಿಂದ, ಈ ಕಡೆ 2ನೇ ಮನೇನೂ ನೋಡ್ತಾ ಇರೋದ್ರಿಂದ, ಒಂದು ಪ್ರಮೋಷನ್ ಅಥವಾ ಇಷ್ಟು ದಿವಸ ಪೆಂಡಿಂಗ್ ಇದ್ದಂತಹ ಒಂದು ಬಿಲ್‌ಗಳು ಮೂವ್ ಆಗೋದು, ಯಾರಿಗೆ ಬಿಲ್ಡರ್ಸ್‌ಗೆ, ರಿಯಲ್ ಎಸ್ಟೇಟ್, ಸೊ ಗವರ್ನಮೆಂಟ್ ಸೆಕ್ಟರ್ ಅಲ್ಲಿ ವರ್ಕ್ ಮಾಡೋದು, ಸೊ ಲಾಯರ್ಸ್ ಆಗಿರ್ಬೋದು, ಟೀಚರ್ಸ್ ಇವ್ರಿಗೆಲ್ಲ ಒಂದಷ್ಟು ಹಣ ಹೋಲ್ಡ್ ಆಗಿದ್ರೆ ಇಲ್ಲಿ ಬರುತ್ತೆ ನೋಡಿ. ಇಲ್ಲಿ ರಿಲೀಫ್ ಆಗುತ್ತೆ ವೃಶ್ಚಿಕ ಲಗ್ನ ಅಥವಾ ರಾಶಿಯವರಿಗೆ. ಆಕ್ಚುಲಿ ವೆರಿ ಗುಡ್ ಟೈಮ್ ಅಂತ ಹೇಳ್ಬೋದು. ಸೊ ಗುಡ್. ನೆಕ್ಸ್ಟ್ ನಾವು ಧನುರ್ಗೆ ಹೋಗೋಣ. ಧನುರ್ ಲಗ್ನ ಅಥವಾ ಧನುರ್ ರಾಶಿಯವರಿಗೆ ಹೇಗಿದೆ ಅಂತ ಹೇಳಿ. ಸೊ ಯೋಗಕಾರಕ ಹಾಗೆ 12ನೇ ಮನೆ ಅಧಿಪತಿ ನಿಮ್ಗೆ ಯಾರಲ್ಲಿ ಕೂತ್ಕೋತಾ ಇರೋದ್ರಿಂದ ಮಕ್ಕಳ ಒಂದು ಆರೋಗ್ಯದಲ್ಲಿ ಸ್ವಲ್ಪ ಗಮನ ಹರಿಸಿ. ಹಾಗೆ ಸಡನ್ ಆಗಿ ನಿಮ್ಗೆ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತಾ ಇದೆ. ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ, ಸಡನ್ ಆಗಿ ಟ್ರಾವೆಲ್ ನಿಮ್ಮ ಅಣ್ಣ ತಮ್ಮ ಯಾರ್ದೋ ವಿಚಾರವಾಗಿ ನೀವು ಹೋಗೋ ಸಾಧ್ಯತೆ ಇದೆ. ಸೊ ಟ್ರಾವೆಲಿಂಗ್ ತೋರಿಸ್ತಾ ಇದೆ. ಎಜುಕೇಶನ್ ಅಲ್ಲಿ ಸ್ವಲ್ಪ ಎಜುಕೇಶನ್ ಅಷ್ಟೊಂದು ಫೇವರಬಲ್ ಆಗಿಲ್ಲ ಈ ಪೀರಿಯಡ್ ಆಫ್ ಟೈಮ್. ಅದೊಂದು ಸ್ವಲ್ಪ ನೋಡ್ಕೋಬೇಕು ಅಷ್ಟೇನೆ. ಅಂಡ್ ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಬಿಕಾಸ್ ಅವರು ಇಲ್ಲಿ 9ನೇ ಮನೆ ಕೂಡ ನೋಡ್ತಾ ಇರೋದ್ರಿಂದ ಸೊ ಅವ್ರಿಗೆ ಸಡನ್ ಆಗಿ ಏನಾದ್ರು ಒಂದು ಸ್ಮಾಲ್ ಆಪರೇಷನ್ ಅಥವಾ ಸೊ ನೀ ಪೇನ್ ಅಥವಾ ಬ್ಯಾಕ್ ಪೇನ್ ಅಥವಾ
ಇದಕ್ಕೆ ಬ್ಲಡ್ ಇನ್ಫೆಕ್ಷನ್ಸ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಖರ್ಚು ತೋರಿಸ್ತಾ ಇದೆ. ಸೊ ಖರ್ಚಿನ ವಿಚಾರದಲ್ಲಿ ಅಲರ್ಟ್ ಆಗಿರಿ. ಹಾಗೆ ನಿಮ್ಮ ಆರೋಗ್ಯ ಕೂಡ ನೀವು ನೋಡ್ಕೊಳ್ಳಿ. ಸಡನ್ ಆಗಿ ದೇಹದ ನೋವು, ಒಂದು ಬಾಡಿ ಪೇನ್ ಜಾಸ್ತಿ ಆಗೋ ಸಾಧ್ಯತೆ ಕೂಡ ಇದೆ. ನೆಕ್ಸ್ಟ್ ನಾವು ಮಕರ ರಾಶಿ ಅಥವಾ ಮಕರ ಲಗ್ನಕ್ಕೆ ಹೋಗೋಣ. ಇವ್ರಿಗೆ ಹೇಗಿದೆ ಅಂತ ಹೇಳಿ. ಸೊ ಮಕರ ರಾಶಿಯವರಿಗೆ ಕೇಂದ್ರಾಧಿಪತಿ ಹಾಗೆ ಕೇಂದ್ರ ಮತ್ತೆ 11ನೇ ಮನೆ ಅಧಿಪತಿ ನಿಮ್ಗೆ ಪಂಚಮಕ್ಕೆ ಹೋಗ್ತಾ ಇದ್ದಾರೆ. ಯಾರ್ಯಾರು ಜಾಬ್ ಇಲ್ಲ ಅಂತ ಒದ್ದಾಡ್ತಾ ಇದ್ರಿ ಅಥವಾ ಇಂಟರ್ವ್ಯೂಸ್ ಅಟೆಂಡ್ ಮಾಡಿ ಆಫರ್ ಲೆಟರ್ ವೇಟ್ ಮಾಡ್ತಾ ಇದ್ರಿ, ಸೊ ಡೆಫಿನೆಟ್ಲಿ ನಿಮ್ಗಳಿಗೆ ತುಂಬಾನೇ ಚೆನ್ನಾಗಿದೆ ಈ ಒಂದು ಪೀರಿಯಡ್ ಆಫ್ ಟೈಮು. ಹಾಗೆ ಮನೆ ಬಾಡಿಗೆ ಅಥವಾ ಮನೆ ಸೇಲ್ ಮಾಡಿ ಅಥವಾ ಮನೆ ಪರ್ಚೇಸ್ ಮಾಡಿ ಅಥವಾ ಮನೆ ರಿಜಿಸ್ಟ್ರೇಷನ್ ಮಾಡಿ, ಸೊ ಒಂದು ನೇಮ್ ಫೇಮ್ ಎಕ್ಸಲೆಂಟ್ ಆಗಿದೆ. ಸೊ ವೆರಿ ಗುಡ್ ಟೈಮ್ ಅಂತಾನೆ ಹೇಳಬಹುದು. ಅದಾದ ನಂತರ ನಿಮ್ಗೆ ಸೊ ಹೆಲ್ತ್ ಹೆಲ್ತ್ ವಿಚಾರವಾಗಿ ತುಂಬಾನೇ ಈಗ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ತುಂಬಾ ರಿಕವರಿ ಆಗ್ತೀರಾ. ಶೇರ್ಸ್ ಅಲ್ಲಿ ಯಾರಾದ್ರೂ ಇನ್ವೆಸ್ಟ್ ಮಾಡಿದ್ರೆ, ಸ್ಪೋರ್ಟ್ಸ್ ಅಲ್ಲಿ ಇದ್ರೆ ಅಥವಾ ಇವರುಗಳಿಗೆ ಮೀಡಿಯಾ ಫೀಲ್ಡ್ ಅಲ್ಲಿ ಇದ್ರೆ ನಿಮಗಳಿಗೆ ಸೊ ತುಂಬಾನೇ ಒಂದು ಒಳ್ಳೆ ಒಂದು ಗುಡ್ ಟೈಮ್ ಅಂತಾನೆ ಹೇಳಬಹುದು ಈ ಒಂದು ಪೀರಿಯಡ್ ಆಫ್ ಟೈಮ್ ಅಲ್ಲಿ. ಅಂದ್ರೆ ಬ್ಯಾಡ್ ಟೈಮ್ ಯಾವ್ದಕ್ಕೂ ಇಲ್ವಾ ಅಂತ ಹೇಳಿದ್ರೆ ಹೆಲ್ತ್ ಅಲ್ಲಿ ಸ್ವಲ್ಪ ನೋಡ್ಕೊಳ್ಳಿ. ಅದ್ ಬಿಟ್ರೆ ಬ್ಯಾಡ್ ಟೈಮ್ ಯಾವ್ದಕ್ಕೂ ಇಲ್ಲ. ಸೊ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಅಷ್ಟೇನೆ. ನೆಕ್ಸ್ಟ್ ನಾವು ಕುಂಭಕ್ಕೆ ಹೋಗೋಣ. ಕುಂಭದವರಿಗೆ ಹೇಗಿದೆ ಅಂತ ಹೇಳಿ. ಸೊ ಕುಂಭ ಲಗ್ನ ಅಥವಾ ಕುಂಭ ರಾಶಿಯವರಿಗೆ ರಾಶಿಯಿಂದ ಅಥವಾ ಲಗ್ನದಿಂದ 4ನೇ ಮನೆ ಟ್ರಾನ್ಸಿಟ್ ಆಗ್ತಾ ಇದ್ದಾರೆ. ನಿಮ್ಮ 3ನೇ ಮನೆ ಅಧಿಪತಿ ಹಾಗೆ ಸೊ 10ನೇ ಮನೆ ಅಧಿಪತಿ ಸಡನ್ ಆಗಿ ಜಾಬ್ ಚೇಂಜ್ ಆಗ್ಬೋದು. ದೂರದ ಪ್ಲೇಸ್ಗೆ ನಿಮ್ಗೆ ಜಾಬ್ಗೆ ಹಾಕಬಹುದು ಅಥವಾ ಟೀಚಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರಿದ್ದೀರಾ, ಅದು ಸ್ಪೋರ್ಟ್ಸ್ ಟ್ರೈನರ್ಸ್ ಆಗಿರಬಹುದು, ನಾರ್ಮಲ್ ಡ್ಯಾನ್ಸ್ ಕರಿಕ್ಯುಲಮ್ ಆಕ್ಟಿವಿಟೀಸ್, ಮೂವೀಸ್ ಇವೆಲ್ಲ ಯಾವುದೇ ಇರ್ಲಿ, ಇವರುಗಳಿಗೆ ಸ್ವಲ್ಪ ಒಂದು ಟ್ರಾನ್ಸ್ಫರ್ ತೋರಿಸ್ತಾ ಇದೆ ಅಥವಾ ಟೈಮಿಂಗ್ಸ್ ಜಾಸ್ತಿ. ಎಸ್ಪೆಷಲಿ ಸಿವಿಲ್ ಇಂಜಿನಿಯರ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಸ್, ಸೊ ಇಂಜಿನಿಯರಿಂಗ್ ಗೆ ಸಂಬಂಧಪಟ್ಟ ಹಾಗೆ ಇವ್ರಿಗೆ ಏನ್ ವರ್ಕ್ ಮಾಡ್ತಾ ಇದಾರಲ್ಲ ಇವರುಗಳಿಗೆ ಟೈಮಿಂಗ್ ಜಾಸ್ತಿ ಅಥವಾ ಪ್ಲೇಸ್ ಟು ಪ್ಲೇಸ್ ಚೇಂಜ್. ಸೊ ಇದೊಂದು ಸ್ವಲ್ಪ ತೋರಿಸ್ತಾ ಇದೆ ಅಷ್ಟೇನೆ. ಅದರ್ವೈಸ್ ಅವ್ರ ಅದ ಎಫರ್ಟ್ ಹಾಕಿ ಮಾಡೋದ್ರಿಂದಾನೇ ಅವ್ರಿಗೆ ಅಧಿಕ ಲಾಭ. ಸೊ ಅಧಿಕ ಲಾಭ ಬರುತ್ತೆ ಅಂಡ್ ಸಡನ್ ಆಗಿ ನೇಮ್ ಫೇಮ್ ಜಾಸ್ತಿ ಆಗುತ್ತೆ. ಆಕ್ಚುಲಿ ತುಂಬಾನೇ ಚೆನ್ನಾಗಿದೆ. ಕುಂಭ ಲಗ್ನದವ್ರಿಗೂ ಕೂಡ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ನಮ್ಗೆ ಮೀನ ಲಗ್ನಕ್ಕೆ ಹೋಗೋಣ. ಮೀನದವ್ರಿಗೆ ಹೇಗಿದೆ ಅಂತ ಹೇಳಿ. ಆಲ್ರೆಡಿ ಸಾತಿ ನಡೀತಾ ಇದೆ. ಮೀನ ರಾಶಿಯವರು ಸ್ವಲ್ಪ ಅಲರ್ಟ್ ಆಗಿರಿ. ಈಗ ರೆಟ್ರೋ ಆಗಿದೆ, ಸ್ವಲ್ಪ ರಿಲೀಫ್ ಆಗಿದ್ದೀರಾ. ಬಟ್ ನವೆಂಬರ್ 15 ಆದ್ಮೇಲೆ ಮತ್ತೆ ಅದು ಪುನಃ ಸ್ಟಾರ್ಟ್ ಆಗುತ್ತೆ. ಸೊ ಲಗ್ನದಿಂದ 3ನೇ ಮನೆ ಕುಶ ಬಂದಾಗ ನಾವ್ ಏನಾಗ್ತೀವಿ, ತಮ್ಮನ ಜೊತೆ ಜಗಳ ಆಡೋದು, ತಂಗಿ ಜೊತೆ ಜಗಳ ಆಡೋದು ಸ್ವಲ್ಪ ಜಾಸ್ತಿ ಆಗುತ್ತೆ. ಅದಕ್ಕೆ ಹೇಳಿದ್ದು ಕುಟುಂಬದ ಕಲಹ ಯಾರ್ ಜೊತೆ ಜಗಳ ಆಡ್ತಿದಾರೆ ಅಂತ ನೋಡಿ ಇಲ್ಲಿ. ಸೊ 3ನೇ ಮನೆಗೆ ಬಂದಾಗ ಸೊ ಇವ್ರ ಜೊತೆ ನಾವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಜಗಳ ಅಥವಾ ನಮ್ಮ ಮಾತು ಅವ್ರಿಗೆ ಇರಿಟೇಟ್ ಆಗ್ಬೋದು ಅಥವಾ ನಿಮ್ ಮಾತುಗಳಿಂದ ಅವ್ರು ಹರ್ಟ್ ಆಗ್ಬೋದು. ಸೊ ಹಂಗಾಗಿ ನೀವು ನೋಡ್ಕೋಬೇಕಾಗುತ್ತೆ. ಸೆಕೆಂಡ್ ಲಾರ್ಡ್ ಸೊ ಥರ್ಡ್ ಅಲ್ಲಿ ಕೂತಿರೋದ್ರಿಂದ ಫುಡ್ ಅಲ್ಲಿ ಸ್ವಲ್ಪ ಕಂಟ್ರೋಲ್ ಮಾಡ್ಬೇಕು. ಮೇ ಬಿ ಶಾಕಾಹಾರಿ ಪದಾರ್ಥಗಳು ಅಥವಾ ಖಾರ ಜಾಸ್ತಿ ತಿನ್ನೋದು ಅಥವಾ ಇದ್ರ ರಿಲೇಟೆಡ್ ತೋರಿಸ್ತಾ ಇದೆ. ಸೊ ಕೆಲವೊಂದು ಲಗ್ನದವ್ರು ಮಾತ್ರನೇ ಅಲರ್ಟ್ ಆಗಿರ್ಬೇಕು. ಬಟ್ ಆಕ್ಚುಲಿ ಓವರ್ ಆಲ್ ನೋಡೋದಾದ್ರೆ ಕೆಲವೊಂದು ಕಾಂಬಿನೇಷನ್ಸ್ ತುಂಬಾನೇ ಚೆನ್ನಾಗಿದೆ. ಫಸ್ಟ್ ಹೇಳಿದ ಅಷ್ಟು ಪಾಯಿಂಟ್ಸ್ ಅಲ್ಲಿ ಮಾತ್ರನೇ ಅಲರ್ಟ್ ಆಗಿದೆ. ಯಾವ್ದು ಲಿಟಲ್ ಬಿಟ್ ಸ್ಮಾಲ್ ಆಕ್ಸಿಡೆಂಟ್ಸ್, ಸೊ ಹೆಲ್ತ್ ಇಶ್ಯೂಸ್, ಕೋರ್ಟ್ ಕೇಸ್, ಪೊಲೀಸ್ ಸ್ಟೇಷನ್, ಸೊ ಇವೆಲ್ಲವೂ ಇರೋದ್ರಿಂದ ಬೇರೆ ಯಾರ್ದೋ ವಿಚಾರವಾಗಿ ನಾವು ಹೋಗಿ ಅಟೆಂಡ್ ಮಾಡಿ ಬರೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಎನಿವೆ ಥ್ಯಾಂಕ್ ಯು ಸೋ ಮಚ್. 15ನೇ ತಾರೀಕು ನಿಮ್ಗೆ ನನ್ನ ಚಾನೆಲ್ ಒಂದು ಲಾಂಚ್ ಆಗ್ತಾ ಇದೆ. ಸೊ ಚಾನೆಲ್ ಹೆಸರನ್ನ ನಾನು ಐ ಥಿಂಕ್ ರಿವೀಲ್ ಮಾಡ್ತೀನಿ. ಸೊ ನಮ್ಮ ಚಾನೆಲ್ ಹೆಸರು ಏನಂತ ಹೇಳಿದ್ರೆ ರಿಚ್ ಸ್ಟಾರ್ಸ್ ಅಂತ ಹೇಳಿ. ಸೊ ಎಲ್ಲಾ ಸ್ಟಾರ್ಸು ರಿಚ್ಚೇನೆ, ಎಲ್ಲಾ ನಂಬರ್ಸು ರಿಚ್ಚೇನೆ, ಎಲ್ಲಾ ಗ್ರಹಗಳು ರಿಚ್ಚೇನೆ. ಸೊ ಹಾಗಾಗಿ ರಿಚ್ ಸ್ಟಾರ್ಸ್ ಅಂತ ಹೇಳಿ ನಮ್ಮ ಚಾನೆಲ್ ನ ಒಂದು ನಾವು ಲಾಂಚ್ ಮಾಡ್ತಾ ಇದ್ದೀವಿ 15th. ಸೊ ಅಲ್ಲಿ ನಿಮ್ಗೆ ವಿಡಿಯೋಸ್ ಬರುತ್ತೆ. ಹಾಗೆ ಪ್ರತಿ ತಿಂಗಳು ನ್ಯೂಮರಾಲಜಿ ಕ್ಲಾಸ್ ಇರುತ್ತೆ. ಅಂಡ್ ತುಂಬಾ ಜನ ನಮ್ಮ ಸ್ಟೂಡೆಂಟ್ಸ್ ದರ್ಶನ್ ಸರ್ ಅವ್ರದ್ದು ಒಂದ್ಸಲ ನ್ಯೂಮರಾಲಜಿ ಪ್ರಕಾರ ನನ್ಗೆ ಇನ್ಫಾರ್ಮೇಶನ್ ಕೊಡಿ ಅಂತ ಹೇಳಿ. ಈಗ ಆಲ್ರೆಡಿ ಆಗೋಗಿದೆ. ಮುಂದೆ ಯಾವಾಗ ಬರ್ತಾರೆ, ಯಾವ ಟೈಮಿಗೆ ಬರ್ತಾರೆ ಅಂತ ಆ ವಿಡಿಯೋಸ್ ಎಲ್ಲ ನಿಮ್ಗೆ ಆ ಚಾನಲ್ ಅಲ್ಲಿ ಬರುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ. ಸೊ ನಿಮ್ ಸಪೋರ್ಟ್ ಹೀಗೆ ಇರ್ಲಿ ಅಂತ ಹೇಳ್ತಾ, ಕ್ಲಾಸಸ್ಗೆ ಯಾರಿಗೆ ಇಂಟ್ರೆಸ್ಟ್ ಇರೋರಿಗೆ ಜಾಯ್ನ್ ಆಗ್ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ನೀವು ಕಾಲ್ ಮಾಡಿ ಮಾಹಿತಿ ಪಡ್ಕೊಳ್ಳಿ. ಸೊ ಅಗೇನ್ ಥ್ಯಾಂಕ್ ಯು ಸೋ ಮಚ್. ನಮ್ಮ ಚಾನೆಲ್ ಬರ್ತಾ ಇದೆ ರಿಚ್ ಸ್ಟಾರ್ಸ್ ಅಂತ ಹೇಳಿ. ಸೊ ಥ್ಯಾಂಕ್ ಯು ಸೋ ಮಚ್. ಈ ಒಂದು ಕುಶನ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ. ಪರಿಹಾರಗಳು ಏನಾಗುತ್ತೆ ಗೊತ್ತಾ, ಈಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಓವರ್ ಆಲ್ ಆಗಿ ಪರಿಹಾರ ಕೊಟ್ರೆ ಕೆಲವ್ರಿಗೆ ಅದು ತುಂಬಾ ಪ್ಲಸ್ ಇರುತ್ತೆ. ಯಾರೋ ಅವ್ರ ದಶಾಭುಕ್ತಿ ಪ್ರಕಾರ ಅವ್ರ ಜಾತಕದಲ್ಲಿ ಕುಜ ಚೆನ್ನಾಗಿರುತ್ತೆ. ನಾನು ಇಲ್ಲಿ ದಾನ ಕೊಟ್ರೆ ಅದು ವೇಸ್ಟ್ ಆಗುತ್ತೆ. ಸೊ ಹಂಗಾಗಿನೇ ನೀವು ವೈಯಕ್ತಿಕ ಜಾತಕ ತೋರಿಸ್ಕೊಂಡಾಗ ನಾವು ದಾನ ಕೊಟ್ರೆ ಅದು ನಿಮ್ಗೆ ಇನ್ಸ್ಟೆಂಟ್ ಆಗಿ ರಿಸಲ್ಟ್ ಕೊಡುತ್ತೆ. ಬಲ್ಕ್ ಅಲ್ಲಿ ಕೊಟ್ಟಾಗ ಅದು ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ನೀವುಗಳು ನೋಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಅಂಡ್ ಈ ಚಾನೆಲ್ ನ ಕೊನೆಯ ವಿಡಿಯೋ. ಸೊ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರಗಳು, ಧನ್ಯವಾದಗಳು.